ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಅಡ್ಗೆ ಹಬ್ಬ ಯೂಟ್ಯೂಬ್ ಚಾನಲ್. ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ವೆರೈಟೀಸ್ ಆಫ್ ಚಿಕನ್ ಲಿವರ್ ರೆಸಿಪೀಸ್ ನ ತೋರಿಸಿದೀವಿ. ಯಾರೆಲ್ಲ ಇನ್ನೂ ಚೆಕ್ ಮಾಡಿಲ್ಲ ಅವರೆಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ. ಇವತ್ ನಾನ್ ನಿಮ್ಗೆ ನಾಟಿ ಸ್ಟೈಲ್ ಗ್ರೀನ್ ಮಸಾಲಾ ಯೂಸ್ ಮಾಡ್ಕೊಂಡು ಚಿಕನ್ ಲಿವರ್ ಕರಿನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಅಂಡ್ ಟೇಸ್ಟಿ ಕೂಡ. ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣವಾ? ಫಸ್ಟ್ ಒಂದ್ ಕಡಾಯಿ ತಗೊಳ್ಳಿ. ಕಡಾಯಿ ಬಿಸಿ ಆದ್ಮೇಲೆ 1 ರಿಂದ 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆನು ಬಿಸಿ ಆದ್ಮೇಲೆ ಡೈರೆಕ್ಟ್ ಆಗಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಲಿವರ್ ನ 250 ಗ್ರಾಮ್ ಆಗುವಷ್ಟು ತಗೊಂಡಿದೀನಿ. ಅದನ್ನ ಸಹ ಸೇರಿಸ್ಕೊಳ್ತಿದೀನಿ. ಅದಕ್ಕೆ ಚೆನ್ನಾಗಿ ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಿದೀನಿ, 1 ಸ್ಪೂನ್ ಆಗುವಷ್ಟು. ಇಲ್ಲ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸಹ ಸೇರಿಸ್ಕೋಬಹುದು. ಸೇರಿಸಿದಾದ್ಮೇಲೆ ಎಲ್ಲಾನು ಸಹ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಲಿವರ್ ಎಲ್ಲ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಏನಿಲ್ಲ ಅಂದ್ರೂ 4 ರಿಂದ 5 ನಿಮಿಷ ಇದೇ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಲಿವರಿನ ಹಸಿ ಸ್ಮೆಲ್ ಎಲ್ಲ ಒಟ್ಟೋಗುತ್ತೆ. ಜಾಸ್ತಿ ಟೈಮನ್ನು ಬಿಡ್ಬೇಡಿ, ಬಿಕಾಸ್ ಲಿವರ್ ಬೇಗ ಕುಕ್ ಆಗೋಗುತ್ತೆ. ಅಷ್ಟರಲ್ಲಿ ಕ್ವಿಕ್ ಆಗಿ ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದ್ ಮಿಕ್ಸರ್ ಜಾರ್ ತಗೊಂಡು 1 ಮೀಡಿಯಂ ಸೈಜ್ ಆಗುವಂತಹ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ತಕ್ಕಂತೆ 3 ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಅರ್ಧ ಇಂಚು ಚಕ್ಕೆ, ಹಾಗೆ 2 ಲವಂಗ, 7 ರಿಂದ 8 ಗೋಡಂಬಿನೂ ಸಹ ಸೇರಿಸ್ಕೊಳ್ತಿದ್ದೀನಿ. ಗೋಡಂಬಿ ಸೇರಿಸೋದ್ರಿಂದ ಟೆಕ್ಸ್ಚರ್ ಆಗ್ಲಿ ಟೇಸ್ಟ್ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತೋರಿಸಿರೋ ಮಸಾಲಾ ಕ್ವಾಂಟಿಟಿ ಬಂದು 250 ಗ್ರಾಮ್ ಚಿಕನ್ ಲಿವರ್ಗೆ. ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀರಾ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಸಹ ಡಬಲ್ ಮಾಡ್ಕೊಳ್ಳಿ. ಉಬ್ಬಿನ ಮಸಾಲನೆಲ್ಲ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಜಾರ್ ತೊಳೆದಿರೋ ನೀರನ್ನು ಸಹ ಸೇರಿಸ್ಕೊಳ್ಳಿ. ಸೇರಿಸಿದಾದ್ಮೇಲೆ ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಡಿ. ಅದನ್ನ ಸ್ಮೆಲ್ ಎಲ್ಲ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಬೇಯಲಿಕ್ಕೆ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ಏನಿಲ್ಲ ಅಂದ್ರೂ 3 ರಿಂದ 4 ನಿಮಿಷ ಬಿಟ್ರೆ ಸಾಕು, ಅದೆಲ್ಲ ಗ್ರೇವಿ ತರ ಫಾರ್ಮ್ ಆಗಿರುತ್ತೆ. ನಾನಿಲ್ಲಿ 1 ರಿಂದ 2 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಸೇರಿಸಿದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ರಿಂದ 2 ನಿಮಿಷ ಬಿಟ್ಬಿಟ್ರೆ ಸಾಕು. ಈ ಕರಿನ ಚಪಾತಿ, ರೋಟಿ ಹಾಗೆ ಅನ್ನದ ಜೊತೆನೂ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಅಂಡ್ ಈಸಿ ಕೂಡ, ಕ್ವಿಕ್ ಆಗಿ ಸಹ ಆಗೋಗುತ್ತೆ. ಬ್ಯಾಚುಲರ್ ಸಹ ಮಾಡ್ಕೋಬಹುದು. ಮಳೆಗಾಲನು ಸ್ಟಾರ್ಟ್ ಆಗ್ತಾ ಇದೆ, ಚಳಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ನೋಡಕ್ ಮಾತ್ರ ಅಲ್ಲ, ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಹೇಗ್ ಬಂತು ಅಂತ ನಮಗೆ ತಿಳಿಸ್ಕೊಡಿ. ಹಾಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಹೊಸ ರೆಸಿಪೀಸ್ ಗಳೊಂದಿಗೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.